ಚಳ್ಳಕೆರೆ ನಗರದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ತಾರಾಸು ರಂಗಮಂದಿರದಲ್ಲಿ ನಡೆದ ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿರವರು ಪಾಲ್ಗೊಂಡು ಮಾತನಾಡಿದರು. ಮಾತನಾಡಿದ್ದಾರೆ. ನಮಗೆಲ್ಲ ಗೊತ್ತೇ ಇದೆ, ಇಂಥ ಒಂದು ವನ ಮಹೋತ್ಸವ ಪ್ರತಿ ವರ್ಷ 1950ರಿಂದ ಇದನ್ನು ಪ್ರಾರಂಭ ಮಾಡ್ತಾರೆ. ಪ್ರತಿ ವರ್ಷ ಜುಲೈ ತಿಂಗಳಲ್ಲಿ ಜುಲೈ 1ರಿಂದ 7ನೇ ತಾರೀಕು ಮೊದಲನೇ ವಾರ ಅಂದರೆ ವನ ಮಹೋತ್ಸವದ ಸಪ್ತಾಹವನ್ನು ಆಚರಣೆ ಮಾಡ್ತಾರೆ. ನಿನ್ನೆ ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿಗಳು ನಿನ್ನೆ ಬೆಂಗಳೂರಲ್ಲಿ ಕಾರ್ಯಕ್ರಮ ನೆರವೇರಿಸಿದರು. ನಾವು ಕೂಡ ಪ್ರತಿ ವರ್ಷ, ಈಗಾಗಲೇ ನಾನು 11ನೇ ವರ್ಷದಲ್ಲಿ ನಾನು ಶಾಸಕನಾಗಿದ್ದೀನಿ. 3ನೇ ಬಾರಿ ಶಾಸಕನಾಗಿ 11ನೇ ವರ್ಷದ ವನ ಮಹೋತ್ಸವವನ್ನು ಏನು ಅರಣ್ಯ ಇಲಾಖೆಯಿಂದ ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ವರ್ಷವನ್ನು ಕೂಡ ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಬಹುಶಃ ಈ ಒಂದು ಶಾಲೆಯನ್ನು ಯಾರ ರಾಜನಂತೆ ಈ ಶಾಲೆಯನ್ನು ಇರತಕ್ಕಂಥ ಪರಿಸರ ಅಂದರೆ ಇರತಕ್ಕಂಥ ಮರ ಗಿಡಗಳು, ಮರಗಳು ಏನಿದೆ, ಒಂದು ಪರಿಸರ ಸ್ವಚ್ಛತೆ ಇದೆ. ಇದರಲ್ಲಿ ಇಲ್ಲೇನೇ ಒಂದು ಗಿಡ ನೆಡೋದ್ರ ಮುಖಾಂತರ ಅದನ್ನು ವನ ಮಹೋತ್ಸವವನ್ನು ಆಚರಣೆ ಮಾಡೋದ್ರ ಮೂಲಕ ಇದು ಈ ವರ್ಷದ ಒಂದು ವನ ಮಹೋತ್ಸವ ಏನಿದೆ ಇವತ್ತು ಚಾಲುವಾಗಿದೆ. ಇದು ನಡೀತಾ ಇರ್ತದೆ ನಿರಂತರ, ಆದರೆ ಆಚರಣೆ ಇವತ್ತು ನಡೀತಾ ಇದೆ. ಖಂಡಿತವಾಗ್ಲೂ ಈಗಾಗಲೇ ನಿಮ್ಮ ಟೀಚರ್ ಅವರು ಹೇಳಿದಂತೆ, ಬಹುಶಃ ನಮ್ಮ ರಾಜಣ್ಣವ್ರು ಹೇಳಿದಂತೆ ಭಾಳಷ್ಟು ಮುಖ್ಯ. ಏನು ಪರಿಸರಕ್ಕೆ ಹಾನಿ ಆಗದಂತೆ ನೋಡ್ಕೋಬೇಕಂದ್ರೆ ಪರಿಸರ ಸಂರಕ್ಷಣೆ ಮಾಡೋದ್ರ ಮಾಡೋದಕ್ಕೋಸ್ಕರ ವನ ಭಾಳಷ್ಟು ಮುಖ್ಯ. ಏನು ಗಿಡ ಮರಗಳು ಇದ್ರೇ ಪ್ರತಿಯೊಂದಕ್ಕೂ ಕೂಡ ನಮ್ಮ ಏನು ಭೂಮಿ ಮಾಲಿನ್ಯ ಮಾಡೋಂಥದ್ದು, ವಾಯು ಮಾಲಿನ್ಯ, ಜಲ ಮಾಲಿನ್ಯ ಎಲ್ಲನೂ ಕೂಡ ಒಂದಕ್ಕೊಂದು ಸರ್ಕಲ್ ಇರ್ತದೆ. ಜೊತೆಗೆ ನಾವೇನು ವಾಸ ಮಾಡ್ತೀವಿ ನಮ್ಮ ಆರೋಗ್ಯ ಸಂರಕ್ಷಣೆ ಜೊತೆಗೆ ಎಲ್ಲನೂ ಕೂಡ ಎಲ್ಲ ಪ್ರತಿಯೊಂದೂ ಕೂಡ ಒಂದಕ್ಕೊಂದು ಲಿಂಕ್ ಇರ್ತದೆ. ಯಾಕಂದರೆ ವಾಯು ಮಾಲಿನ್ಯ ಯಾವ ರೀತಿಯಾಗಿ ಆಗ್ತದೆ, ಕೈಗಾರಿಕೆಗಳಿಂದ ಆಗುತ್ತೆ, ಜಲಮಾಲಿನ್ಯ ಯಾವ ರೀತಿಯಾಗಿ ಆಗ್ತದೆ, ಪರಿಸರ ಯಾವ ರೀತಿಯಾಗಿ ಒಟ್ಟಾರೆಯಾಗಿ ಪರಿಸರ ಮಾಲಿನ್ಯ ತಡಿಬೇಕಂದ್ರೆ ಗಿಡ ಮರಗಳು ಭಾಳಷ್ಟು ಮುಖ್ಯ. ಆಮೇಲೆ ಮಳೆಗಾಲದಿಂದ ತತ್ತರಿಸಿ ಹೋಗಿದ್ದೀವಿ. ಯಾಕಂದರೆ ಈ ಭಾಗ ಬಯಲು ಸೀಮೆ ಅಂತ ಹೆಸರು ಪಡೆದಿದೆ. ಯಾವುದೇ ಬಹುಶಃ ಮಲೆನಾಡಲ್ಲಿ ಈಗಾಗಲೇ ಮಳೆ ಆಗ್ತಾರೆ. ನಾವೀಗ ಅದೆಲ್ಲ ಆಗ್ತದೆ ಬರ್ತಾ ಇಲ್ಲ ಅಂತ ನಾವು ನೋಡ್ತಾ ಇದ್ವಿ. ವಿಶೇಷವಾಗಿ ಚಿತ್ರದುರ್ಗ ಜಿಲ್ಲೆ ಸೇರಿ ಈ ಭಾಗ ಮಧ್ಯ ಕರ್ನಾಟಕ ಈ ಬಯಲು ಸೀಮೆ ಚಿತ್ರದುರ್ಗ ವಿಭಾಗ ಚಳ್ಳಕೆರೆ ವಲಯ ಇವರ ವತಿಯಿಂದ ನಗರದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ತಾರಾಸು ರಂಗಮಂದಿರದಲ್ಲಿ ನಡೆದ ವನ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರು, ಅರಣ್ಯಾಧಿಕಾರಿಗಳು, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶಶಿಧರ್, ಡಿವೈಎಸ್ಪಿಗಳಾದ ರಾಜಣ್ಣ, ನಗರಸಭೆ ಸದಸ್ಯರಾದ ಸುಮಾ, ಭರಮಯ್ಯ, ಕವಿತಾ ಬೋರಯ್ಯ, ರಾಘವೇಂದ್ರ, ರಮೇಶ್ ಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೀರಭದ್ರಪ್ಪ, ನಗರಸಭೆ ನಾಮನಿರ್ದೇಶನ ಸದಸ್ಯರಾದ ನೇತಾಜಿ ಪ್ರಸನ್ನಕುಮಾರ್, ವೀರಭದ್ರ, ಮುಖಂಡರುಗಳಾದ ಅಪ್ಪಣ್ಣ, ಚೇತನ್ ಕುಮಾರ್, ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಮತ್ತು ಅರಣ್ಯಾಧಿಕಾರಿಗಳು ಉಪಸ್ಥಿತರಿದ್ದರು.